ಬಿಗ್ ಬಾಸ್ ಖ್ಯಾತಿಯ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪ್ರತಾಪ್ ಬಳಿ ಡ್ರೋನ್ ಹಾರಾಟಕ್ಕೆ ಲೈಸೆನ್ಸೇ ಇಲ್ವಂತೆ. ಪ್ರತಾಪ್ ಡ್ರೋನ್ ಲೈಸೆನ್ಸ್ ಬಗ್ಗೆ RTI ಮಾಹಿತಿಯಲ್ಲಿ ಬಹಿರಂಗ ಆಗಿದೆ. ಪ್ರತಾಪ್ ವಿರುದ್ಧ ಪರಮೇಶ್ವರ್ ದೂರು ದಾಖಲಿಸಿದ್ರು. ಲೈಸೆನ್ಸ್ ಬಗ್ಗೆ RTIನಲ್ಲಿ ಮಾಹಿತಿ ಪಡೆದಾಗ ಡಾಕ್ಟರ್ ಪ್ರಯಾಗ್ RTIನಲ್ಲಿ DGCAಗೆ ಮಾಹಿತಿ ಕೇಳಿದ್ರು. ಪ್ರಯಾಗ್ ಆ್ಯಂಡ್ ಟೀಮ್ ಪ್ರತಾಪ್ಗೆ ಯಾವ ಪರವಾನಗಿಯೂ ಇಲ್ಲ ಅನ್ನೋದು ಈ ಮಾಹಿತಿಯಿಂದ ಬಹಿರಂಗ ಆಗಿದೆ. ಪ್ರತಾಪ್ ವಿಷಯವಾಗಿ RTI ಅಪ್ಲೈ ಮಾಡಿದರು DGCAಗೆ. ನಿನ್ನೆ DGCAಯಿಂದ ರಿಪ್ಲೈ ಬಂದಿದೆ. ಅವನು ಏನು ಕ್ಲೈಮ್ ಮಾಡ್ಕೊಂಡಿದ್ದ ದಟ್ ಅವ್ರಿಗೆ ಡ್ರೋನ್ ಮಾಡಲಿಕ್ಕೆ ಅಥವಾ ಮಾರಲಿಕ್ಕೆ ಅಥವಾ ಹಾರಿಸ್ಲಿಕ್ಕೂ ಸಹ ಅವ್ರಿಗೆ ಪರ್ಮಿಷನ್ ಇಲ್ಲ. ಇದು ಎಲ್ಲರ ಮಾಹಿತಿಗಾಗಿ ಈ ಥರ ಸುಳ್ಳು ಹೇಳ್ಕೊಂಡು ನಾನು ಡ್ರೋನ್ ಮಾಡ್ತೀನಿ, ನಾನು ಡ್ರೋನ್ ಇದೆಲ್ಲ ಕಂಡುಹಿಡ್ದಿದ್ದೀನಿ ಅನ್ನೋ ವ್ಯಕ್ತಿ ಈವನ್ DGC ಅಂಡರ್ ಲೈಸೆನ್ಸು ಸಹ ಇಲ್ಲ. ಇದು ಜನಕ್ಕೆ ಬಿಟ್ಟಿದ್ದು. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದು ನೀವು ತೀರ್ಮಾನ ಮಾಡಬೇಕು. ಯಾಕಂದರೆ DGCA ಇಸ್ ದ ಅಥಾರಿಟಿ. ಸೊ DGCA ಅವರು ಹೇಳಬೇಕಾದ್ರೆ RTI ಬಂದಿರೋದು ಮಾಹಿತಿ ನಮ್ಮ ತಂಡಕ್ಕೆ. ಸೊ ಮಾಧ್ಯಮ ಮೂಲಕ ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ವ್ಯಕ್ತಿ ಏನೋ ಒಂದು ಕ್ಲೈಮ್ ಮಾಡಿಕೊಂಡಾಗ ಅವನು ಅದನ್ನು ನಿಜವಾಗ್ಲೂ ಮಾಡಿದರೆ ನಾವು ಅದನ್ನು ಡೆಫಿನೆಟ್ಲಿ ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಏನೂ ಮಾಡಿದರೆ ಬರೀ ಮಾತಲ್ಲಿ ಮರಳು ಮಾಡೋರಿಗೆ ಜನ ಇನ್ನೂ ಪಕ್ರ ಆಗ್ತಾರೆ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ಇದು ನಿನ್ನೆ ಬಂದಿರುವಂತಹ ಅಪ್ಡೇಟು. DGCA ಕ್ಲಿಯರಾಗಿ ಹೇಳಿದೆ, ವೆಬ್ಸೈಟಲ್ಲಿ ಏನಿದೆ ಅಷ್ಟು ಮಾತ್ರ ಅವರು ಸ್ಟಿಕ್ ಆನ್ ಆಗಿದ್ದಾರೆ. ಒಂದು ವೆಬ್ಸೈಟಲ್ಲಿ ಹೆಸರಿಲ್ಲ DGCA ವೆಬ್ಸೈಟಲ್ಲಿ. ಮ್ಯಾನುಫ್ಯಾಕ್ಚರಿಂಗಾಗಲಿ, ಸೇಲ್ಸಿಗಾಗಲಿ, ಈವನ್ ಡ್ರೋನ್ ಆರ್ಸಿಕ್ಕೂ ಸಹ ಅಂತಕ ಲೈಸೆನ್ಸ್ ಇಲ್ಲ. ಅವನಾಗಲಿ ಅವ್ರ ತಂಡವ್ರಾಗಲಿ ಯಾರಿಗೂ ಲೈಸೆನ್ಸ್ ಇಲ್ಲ. ಥ್ಯಾಂಕ್ ಯು. ಇದನ್ನು ನಮ್ಮ ಲಾಯರು ಕೋರ್ಟಲ್ಲಿ ಕಾನೂನು ಪ್ರಕಾರ ಹೋರಾಡ್ತಾರೆ. ನನ್ನ ತಂಡಕ್ಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ನಾನು ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಒಂದಾದ ಮೇಲೆ ಒಂದು ಕೇಸ್ಗಳು, ಈಗ ಲೈಸೆನ್ಸೇ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. RTI ಮಾಹಿತಿಯಲ್ಲಿ ಏನಿದೆ, ಮತ್ತೆ ಹೊಸ ಆರೋಪ ಏನು ಪ್ರತಾಪ್ ಬಗ್ಗೆ? ವಿಜಯ್, ಕಳೆದ ಫೆಬ್ರವರಿಯಲ್ಲಿ ಡ್ರೋನ್ ಪ್ರತಾಪ್ ವಿರುದ್ಧವಾಗಿ ಪರಮೇಶ್ವರ್ ಅನ್ನೋರು RR ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂಥದ್ದು. ಅಂದರೆ ಪ್ರಮುಖವಾಗಿ ಅವ್ರು ಕೊಟ್ಟಂಥ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಪರಮೇಶ್ವರ್ ಅವರು ಡ್ರೋನ್ ಪ್ರತಾಪ್ಗೆ ಯಾವುದೇ ಲೈಸೆನ್ಸ್ ಇಲ್ಲ, ಯಾವುದೇ ಪರವಾನಗಿ ಪಡೆಯದೆ ಡ್ರೋನನ್ನು ಅವರು ಮಾರಾಟವನ್ನು ಮಾಡ್ತಿದ್ದಾರೆ. ಅಂದರೆ ಬೇರೆ ಸಂಸ್ಥೆಗಳು ತಯಾರು ಮಾಡಿದಂಥ ಡ್ರೋನ್ಗಳನ್ನು ಪರ್ಚೇಸನ್ನು ಮಾಡಿಕೊಂಡು ಬೇರೆ ಅಮಾಯಕರಿಗೆ ಮಾರಾಟವನ್ನು ಮಾಡ್ತಿದ್ದಾರೆ. ಜೊತೆಗೆ ಇವರು ತಮ್ಮನ್ನು ಪ್ರಮೋಟ್ ಮಾಡ್ಕೊಳ್ತಿರುವಂಥದ್ದು, ಇದು ನಾನೇ ತಯಾರಿಸಿದಂಥ ಡ್ರೋನ್ ಅಂತೇಳಿ ಅವರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಜೊತೆಗೆ ಯಾವುದೇ ಲೈಸೆನ್ಸನ್ನು ಪಡ್ಕೊಂಡಿಲ್ಲ. ಒಂದು ಕಡೆ ಅಕ್ರಮವಾಗಿ ಬೇರೆ ಕಡೆಯಿಂದ ಅವರು ಇಂಪೋರ್ಟ್ ಮಾಡ್ಕೊಂಡಂಥ ಡ್ರೋನ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಗೊತ್ತಿಲ್ಲದ ಅಮಾಯಕ ಜನಗಳಿಗೆ, ಜೊತೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅವರನ್ನು ಅವರು ಅಕ್ರಮವಾಗಿ ಅಂದರೆ ತಾವು ಮಾಡದ ಕೆಲಸಕ್ಕೆ ಮಾರ್ಕೆಟಿಂಗನ್ನು ಮಾಡ್ತಿದ್ದಾರೆ ಅಂತೇಳಿ ಪರಮೇಶ್ವರ್ ಅವರು ಒಂದು ದೂರನ್ನು ಕೊಟ್ಟಿದ್ರು. ಅಂದರೆ ಕಳೆದ ಫೆಬ್ರವರಿಯಲ್ಲಿ ಪರಮೇಶ್ವರ್ ಅವರು ಕೊಟ್ಟಂಥ ದೂರಿನ ಅಡಿಯಲ್ಲಿ RR ನಗರ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗುತ್ತೆ. ಆದರೆ ಅವತ್ತಿನ ದಿನ ಏನು ಪರಮೇಶ್ವರ್ ಅವರು ದೂರನ್ನು ಕೊಟ್ಟಿದ್ರು, ಆರೋಪವನ್ನು ಮಾಡಿರ್ತಾರೆ. ಆರೋಪಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ದಾಖಲೆಗಳನ್ನು ಪರಮೇಶ್ವರ್ ಅವರು ಕೊಟ್ಟಿರೋದಿಲ್ಲ. ಹೀಗಾಗಿ ಕೇವಲ NCR ಅನ್ನು RR ನಗರ ಪೊಲೀಸರು ಮಾಡಿರ್ತಾರೆ. ಅವ್ರು ಕೊಟ್ಟಂಥ ದೂರಿಗೆ ಸಂಬಂಧಪಟ್ಟಂತೆ ಅಂದು RR ನಗರ ಪೊಲೀಸರು ನಿಮ್ಮ ಬಳಿ ದಾಖಲೆಗಳನ್ನು ಇದ್ದರೆ ತಂದುಕೊಡಿ, ನಾವು ಖಂಡಿತವಾಗ್ಲೂ ಕೇಸ್ ದಾಖಲು ಮಾಡ್ತೀವಿ, FIR ರಿಜಿಸ್ಟರ್ನ ಮಾಡಿ ಸೂಕ್ತ ಕ್ರಮವನ್ನು ತಗೊಳ್ತೀವಿ ಅಂತೇಳಿ ಪರಮೇಶ್ವರ್ ಅವರಿಗೆ ಮೌಖಿಕ ಸೂಚನೆಯನ್ನು RR ನಗರ ಪೊಲೀಸರು ಕೊಟ್ಟಿರ್ತಾರೆ. ಅದರಂತೆ DGCAಗೆ ಪ್ರಯಾಗ್ ಅಂಡ್ ಟೀಮ್ ಒಂದು RTI ಅರ್ಜಿಯನ್ನು ಹಾಕ್ಕೊಂಡಿರುತ್ತೆ. ಅಂದರೆ ಡ್ರೋನ್ ಪ್ರತಾಪ್ ಅವರಿಗೆ ನಿಜವಾಗ್ಲೂ ಡ್ರೋನ್ ತಯಾರಿಸಲಿಕ್ಕೆ, ಮಾರಾಟವನ್ನು ಮಾಡಲಿಕ್ಕೆ ಲೈಸೆನ್ಸ್ ಇದೆಯಾ, DGCAಯಿಂದ ಪರ್ಮಿಷನನ್ನು ತಗೊಂಡಿದ್ದಾರಾ, ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರಿಗೆ RTI ಮೂಲಕ ಪ್ರಯಾಗ್ ಅಂಡ್ ಟೀಮ್ ಒಂದು ಅರ್ಜಿಯನ್ನು ಹಾಕ್ತಾರೆ. ಆದರೆ ಸದ್ಯ ಏನು DGCAಯಿಂದ ಬಂದಿರುವಂಥ RTI ಮಾಹಿತಿಯ ಪ್ರಕಾರವಾಗಿ ಡ್ರೋನ್ ಪ್ರತಾಪ್ಗೆ ಡ್ರೋನನ್ನು ತಯಾರಿಸಲಿಕ್ಕಾಗಲಿ ಆರಿಸಲಿಕ್ಕಾಗಿ ಯಾವುದೇ ಲೈಸೆನ್ಸ್ ಇಲ್ಲ ಅನ್ನೋದು ಸದ್ಯಕ್ಕೆ ಸ್ಪಷ್ಟವಾಗ್ತಿರುವಂಥದ್ದು. ಈಗಷ್ಟೇ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ದೂರುದಾರ ಪರಮೇಶ್ವರ್ ಏನಿದ್ದಾರೆ ಅವ್ರಿಗೆ DGCAಯಿಂದ ಬಂದಿರುವಂಥ RTI ಮಾಹಿತಿಯನ್ನು ಸದ್ಯ RR ನಗರ ಪೊಲೀಸರಿಗೂ ಕೂಡ ಕೊಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಿರುವಂಥದ್ದು. ಒಂದು ವೇಳೆ ಪರಮೇಶ್ವರ್ ಅವರು ಏನಾದರೂ DGCAಯಿಂದ ಬಂದಿರುವಂಥ ಏನು ಡ್ರೋನ್ ಪ್ರತಾಪ್ಗೆ ಲೈಸೆನ್ಸ್ ಇಲ್ಲ ಅನ್ನೋ ವಿಚಾರವನ್ನು ದಾಖಲಾತಿಗಳನ್ನು RR ನಗರ ಪೊಲೀಸರಿಗೆ ಕೊಟ್ಟಿದ್ದೇ ಆದಲ್ಲಿ ಈಗ ಆಲ್ರೆಡಿ ಪೊಲೀಸರು ಏನು NCR ಅನ್ನು ದಾಖಲು ಮಾಡಿದ್ದಾರೆ, ಅದಕ್ಕೆ ಅಡಿಷನಲ್ ಆಗಿ FIR ಅನ್ನು ಕೂಡ ದಾಖಲು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಜೊತೆಗೆ ಮುಂಬರುವಂಥ ದಿನಗಳಲ್ಲಿ ಈಗ ಆಲ್ರೆಡಿ ಪರಮೇಶ್ವರ್ ಅವರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟನ್ನು RR ನಗರ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಡಿಷನಲ್ ಆಗಿ ಕೊಡುವಂಥ ದಾಖಲಾತಿಗಳನ್ನು ಸಬ್ಮಿಟನ್ನು ಮಾಡಿಕೊಂಡು ಡ್ರೋನ್ ಪ್ರತಾಪ್ಗೆ ವಿಚಾರಣೆಗೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹಿಂದೆ ಹಲವು ಬಾರಿ, ಜೊತೆಗೆ ಬಿಗ್ ಬಾಸ್ನ ಎಪಿಸೋಡ್ಗಳಲ್ಲೂ ಕೂಡ ಡ್ರೋನ್ ಪ್ರತಾಪ್ ಹಲವು ಬಾರಿ ಹೇಳ್ಕೊಂಡಿರುವಂಥದ್ದು, ಇದು ನಾನೇ ತಯಾರು ಮಾಡಿದಂಥ ಡ್ರೋನ್, ಇದನ್ನು ನಾನೇ ತಯಾರು ಮಾಡಿದೆ, ಇದನ್ನು ನಾನೇ ಹಾರಿಸ್ತೆ ಅಂತೇಳಿ ಇವರು ಬೇರೆ ಬೇರೆ ಏನೆಲ್ಲ ಹೇಳ್ಕೊಂಡಿರ್ತಾರೆ ಎಲ್ಲ ವಿಡಿಯೋ ಫುಟೇಜ್ಗಳನ್ನು ಕೂಡ ಹಿಂದೆ RR ನಗರ ಪೊಲೀಸ್ ಠಾಣೆಗೆ ಕೊಡುವಂಥ ಸಂದರ್ಭದಲ್ಲಿ ಅವು ಅದರ ಜೊತೆಗೆ ಉಲ್ಲೇಖವನ್ನು ಮಾಡಿರ್ತಾರೆ. ಜೊತೆಗೆ ಈಗ DGCAಯಿಂದ ಬಂದಿರುವಂಥ
RTI ಇನ್ಫಾರ್ಮೇಷನ್ ಅನ್ನು ಕೂಡ ಸದ್ಯ ಆರ್ ಆರ್ ನಗರ ಪೊಲೀಸರಿಗೆ ಕೊಡಲಿಕ್ಕೆ ದೂರುದಾರ ನಿರ್ಧಾರವನ್ನು ಮಾಡಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಡ್ರೋನ್ ಪ್ರತಾಪ್ಗೆ ಮತ್ತೆ ಪೊಲೀಸರು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.